ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಇದು ನನ್ನ ಒಂದು ಸಮ್ಮರ್ ಹಾಲಿಡೇಸ್ನ ಒಂದು ವ್ಲಾಗ್ ಆಗಿರುತ್ತೆ. ಇವತ್ತಿಂದ ನನಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ ಸಂಡೇಯಿಂದನೇ ಸ್ಟಾರ್ಟ್ ಆಗಿದೆ, ಬಟ್ ಇವತ್ತು ಮಂಡೇ, ಇವತ್ತಿಂದ ವರ್ಕಿಂಗ್ ಡೇ ಅಲ್ವಾ, ಹಾಗಾಗಿ ನಾನು ಇವತ್ತಿಂದ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತು ಮಂಡೇ ವ್ಲಾಗ್ ನಾನಿಲ್ಲಿ ಶೂಟ್ ಮಾಡ್ಕೊತಾ ಇದ್ದೀನಿ. ಮಂಡೇ ನಮಗೆ ಮನೆ ದೇವ್ರ ವಾರ ಪೂಜೆ ಎಲ್ಲ ಇರೋದ್ರಿಂದ ಇವತ್ತು ಸ್ವಲ್ಪ ಬೇಗನೆ ಎದ್ದೆ. ಅಂದರೆ ಯೂಶ್ವಲಿ ರಜಾ ಇದ್ದಾಗ ಸ್ವಲ್ಪ ನಾನು ಎದ್ದೇಳೋದು ಲೇಟ್ ಆಗುತ್ತೆ, ಬಟ್ ಇವತ್ತು ನಾನು ಒಂದು 7:15 ಹಂಗೆ ಎದ್ಬಿಟ್ಟು ಫಸ್ಟ್ ಕಿಚನಿಗೆ ಬಂದಿದ್ದೀನಿ. ನಾನು ಇಲ್ಲಿ ಕಿಚನಿಗೆ ಬಂದು ಕಿಚನ್ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಮಿಕ್ಕಿದ ಹೊರಗಡೆ ಕೆಲಸ ಮಾಡ್ಕೊಬೋದು ಅಂಥೇಳಿ ಹಿಂದಿನ ದಿನ ಮಾಡಿದ ಸಾಂಬಾರುಗಳನ್ನೆಲ್ಲ ಬಿಸಿಗಿಡ್ತಾ ಇದ್ದೆ. ನಾನಿಲ್ಲಿ ಬೇಳೆ ಸಾಂಬಾರು ಮಾಡಿದ್ದೆ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ನಾನು ನಾನು ಬಾಣಲಿನಲ್ಲಿ ಏನು ಫ್ರೈ ಮಾಡ್ತಿದ್ದೀನಲ್ಲ, ಅದು ಬಂದು ಸೀಗಡಿದು ಗ್ರೇವಿ, ಇದು ಡ್ರೈ ಪ್ರಾನ್ಸ್ ಅಂತಾರೆ ನೋಡಿ, ಅದರದ್ದು ಗ್ರೇವಿ. ಆ್ಯಕ್ಚುಲಿ ಇದು ನಮ್ಮ ಮನೇಲಿ ನನ್ನ ಮಗನಿಗೆ, ಹಸ್ಬೆಂಡ್ಗೆ ಯಾರಿಗೂ ಇಷ್ಟ ಇಲ್ಲ, ಬಟ್ ನಾನು ಒಬ್ಳಿಗೆ ಇದು ಇಷ್ಟ ಆಗುತ್ತೆ, ಹಾಗಾಗಿ ನಾನು ಒಬ್ಳಿಗೋಸ್ಕರನೇ ಮಾಡ್ಕೊತೀನಿ. ಮಾಡಿಟ್ಕೊಂಡು ನನಗೆ ಒಬ್ಳೇನ ಅದನ್ನು ತಿಂತೀನಿ. ಏನು ಮಾಡೋದು, ನನಗಿಷ್ಟ, ಅವ್ರಿಗೆ ಯಾರಿಗೂ ಇಷ್ಟ ಇಲ್ವಲ್ಲ, ಹಾಗಂತ ನಾನು ತಿಂದೇ ಇರೋಕ್ಕಾಗಲ್ಲ. ಹಾಗಾಗಿ ಮಾಡ್ಕೊತೀನಿ. ನಾನು ನೆನೆ ಸಂಡೇ ಆಗಿದ್ದರಿಂದ ಮಾಡಿಟ್ಕೊಂಡಿದ್ದೆ. ಸೊ ಇನ್ನೂ ಕೂಡ ಅದು ಗ್ರೇವಿ ಹಾಗೆ ಇತ್ತು, ಹಾಗೆ ಇದನ್ನು ಬಿಸಿಗಿಟ್ಬಿಟ್ಟು ಮತ್ತು ಬೇಳೆ ಸಾಂಬಾರು ಅಷ್ಟೇ ನೆನ್ನೆ ಮಾಡಿದೆ, ಬಟ್ ನಾನು ಹಸ್ಬೆಂಡ್ ಒಬ್ಬರೇ ಊಟ ಮಾಡಿದ್ದು ಸ್ವಲ್ಪನೇ, ಹಾಗಾಗಿ ಅದು ಕೂಡ ಹಾಗೆ ಉಳ್ಕೊಂಡಿತ್ತು. ಅದನ್ನೆಲ್ಲನೂ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಟೇಬಲ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ಟೇಬಲ್ ಮೇಲೆ ಬಂದು ನಾನು ನೀರಿಂದು ಪಾತ್ರೆ, ಹಾಗೆಯೇ ನಾನು ಮಾಡಿದ ಅಡುಗೆದು ಎಲ್ಲ ಪಾತ್ರೆಗಳನ್ನೆಲ್ಲ ಅದ್ರ ಮೇಲೆ ಇಟ್ಕೊಳ್ಳೋದು, ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಇಟ್ಕೊಬೋದು ಅಂತ ಹೇಳಿ. ಹಾಗೆಯೇ ಹಸ್ಬೆಂಡು ಡೈರಿಯಿಂದ ಹಾಲು ಕೂಡ ತೊಗೊಂಡು ಬಂದಿದ್ದರು. ಹಾಲು ಕೂಡ ಕಾಯಿಸೋಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ 1 ಲೀಟ್ರ್ ಹಾಲಿದೆ. ಇಲ್ಲಿ ಸ್ವಲ್ಪ ಏನಂದರೆ ಪ್ಯಾಕೆಟ್ ಹಾಲಿಗಿಂತ ಡೈರಿ ಹಾಲು ಸ್ವಲ್ಪ ಅದು ತೆಳ್ಳೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಪ್ಯಾಕೆಟ್ ಹಾಲಿಗಿಂತ ಡೈರಿ ಹಾಲಾದರೆ ಫ್ರೆಶ್ ಆಗಿರುತ್ತೆ ಅಂಥೇಳಿ ಅದನ್ನೇ ತರಿಸ್ಕೊಂಡಿದ್ದೆ ನಾನು. ಈಗ ಗ್ರೇವಿ ಕೂಡ ಅದು ಬಿಸಿಯಾಗಿದ್ದಾಯಿತು. ಅದನ್ನು ಒಂದು ಬೌಲ್ಗೆ, ಸಪ್ರೇಟ್ ಬೌಲ್ಗೆ ಅದನ್ನು ಶಿಫ್ಟ್ ಮಾಡಿ ಅದನ್ನು ಎತ್ತಿಡ್ತಾ ಇದ್ದೀನಿ. ಅಂದರೆ ಇದೆಲ್ಲ ತುಂಬ ದೊಡ್ಡ ದೊಡ್ಡ ಪಾತ್ರೆನ ಹಾಗೆ ಇಟ್ಟರೆ ಟೇಬಲ್ ತುಂಬ ಅದೇ ತುಂಬ್ಕೊಂಡಂಗೆ ಅನಿಸುತ್ತೆ, ಹಾಗಾಗಿ ನಾನು ಅದನ್ನು ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಹಾಕಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಈ ಡ್ರೈ ಫ್ರಾನ್ಸ್ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ನನಗೆ. ಹಾಗೆ ಬೇಳೆ ಸಾಂಬಾರು ಕೂಡ ಬಿಸಿ ಆಯಿತು. ಅದನ್ನು ಕೂಡ ಇನ್ನೊಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿಕೊಂಡೆ. ನಾನು ಸ್ವಲ್ಪ ಹೆಸರುಬೇಳೆ ಕೂಡ ಹಾಕೋದ್ರಿಂದ ಸ್ವಲ್ಪ ತಳ ಕೂಡ ಇಟ್ಕೊಂಡ್ಬಿಟ್ಟಿತ್ತು, ಹಾಗಾಗಿ ಅದನ್ನು ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದಾಯಿತು. ಇದನ್ನೆಲ್ಲ ಎತ್ತಿಟ್ಟಿದ ನಂತರ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನು ಕೂಡ ಎಲ್ಲ ವಾಶ್ ಮಾಡಿಕೊಂಡೆ. ಹಾಗೆ ಹಾಲು ಕಾಯೋಕೆ ಇಟ್ಬಿಟ್ಟು ಅದನ್ನು ಮುಗಿಸ್ಕೊಂಡೆ. ಇಲ್ಲಿ ಹಸ್ಬೆಂಡ್ಗೋಸ್ಕರ ಅಂಥೇಳಿ ಹಾಲು ಕಾಯಿಸಿದ್ದು. ನಾನು ಬೆಳಗಿನ ಟೈಮು ಈಗ ಹಾಲು, ಟೀ, ಕಾಫಿ ಏನೂ ಕೂಡ ಕುಡಿಯೋದಿಲ್ಲ. ತಿಂಡಿ ಆದಮೇಲೆ ನಾನು ಕುಡಿತೀನಿ, ಹಾಗಾಗಿ ಅವ್ರಿಗೆ ಮಾತ್ರ ಹಾಲು ಕೊಡ್ತಾಯಿದ್ದೀನಿ. ಸೊ ತುಂಬ ಇದ್ದಿದ್ದರಿಂದ ಆ ಪಾತ್ರೆಯಲ್ಲಿ ಹಾಲು ನಾನು ಲೋಟಕ್ಕೆ ಹಾಕ್ಕೊಳಕ್ಕಾಗಲಿಲ್ಲ, ಚೆಲ್ಲೋಯ್ತಾಯಿತ್ತು. ನೋಡಿ ಎಷ್ಟೆಲ್ಲ ಚೆಲ್ಲಿ ಹಾಲು ವೇಸ್ಟ್ ಆಯಿತು ಅಂಥೇಳಿ. ಹಾಗಾಗಿ ಇನ್ನೊಂದು ಸ್ಟೀಲ್ ಲೋಟದಲ್ಲಿ ತೊಗೊಳೋದನ್ನು ಅದಕ್ಕೆ ಶಿಫ್ಟ್ ಮಾಡಿಕೊಂಡೆ. ಈಗ ಅವರಿಗೆ ಹಾಲಿಗೆ ಸ್ವಲ್ಪ ಸಕ್ಕರೆ, ಬೂಸ್ಟ್ ಎಲ್ಲ ಹಾಕಿ ಕೊಡ್ತಾಯಿದ್ದೀನಿ. ಈಗ ಅವ್ರಿಗೆ ಕೊಟ್ಟಿದ ನಂತರ ನಾನು ಕಿಚನ್ ಕ್ಲೀನಿಂಗ್ ಕೆಲಸ ಮಾಡ್ಕೊಬೇಕು. ಹಾಗೆ ಇವತ್ತು ತಿಂಡಿಗೆ ಹಸ್ಬೆಂಡ್ ಮತ್ತು ನಾನಿಬ್ಬರೇ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದ್ದು ಇತ್ತು. ಅದನ್ನೇ ಸ್ವಲ್ಪ ಇವತ್ತು ರೈಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಪೂಜೆ ಅದು ಇದು ಅಂತೆಲ್ಲ ಕೆಲಸ ಮಾಡ್ತಾ ಬೇರೆ ತಿಂಡಿಗಳು ಇಟ್ಕೊಂಡು ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಈಗ ಇದು ನನ್ನ ಮಗನೂ ಕೂಡ ಇರಲಿಲ್ವಲ್ಲ, ನಾವಿಬ್ಬರೇ ಏನೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡಿ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಯಿತು. ಸ್ವಲ್ಪ ಈ ಹಾಲು ಕುಡ್ದಿದ್ದು ಹಾಲಿನ ಪಾತ್ರೆ ಅದು ಮಾತ್ರ ಸಿಂಕಲ್ಲಿ ಅದನ್ನು ಮಾತ್ರ ಆಮೇಲೆ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ಇಟ್ಟು ಈಗ ರೈಸ್ ಕೂಡ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಹಸ್ಬೆಂಡ್ ಮನೆ ಪಾಪ ಕಸನೆಲ್ಲ ಅವರೇ ಗುಡಿಸ್ಕೊಟ್ರು. ನಾನೀಗ ಮನೆಯನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಇನ್ನು ಸ್ನಾನ ಪೂಜೆ ಎಲ್ಲ ಆದಮೇಲೆ ತಿಂಡಿ ಮಾಡೋದು, ಹಾಗಾಗಿ ಆಮೇಲೆ ಕಲಿಸ್ಕೊಳ್ಳೋಣ ಪುಳಿಯೋಗರೆಗೆ ಅಂತ ಹೇಳ್ಬಿಟ್ಟು ಜಸ್ಟ್ ರೈಸ್ ಮಾಡಿಟ್ಬಿಟ್ಟು ಮನೆಯನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಇದ್ದಿದ್ರೆ ಪಾಪ ಅವನೇ ಈ ಕೆಲಸನೆಲ್ಲ ಮಾಡಿಕೊಡ್ತಾ ಇದ್ದ ನನಗೆ. ಅವನು ಇಲ್ಲದೇ ಇರೋದ್ರಿಂದ ಈ ಕೆಲಸಗಳು ಇವಾಗ ನಾನೇ ಮಾಡ್ಕೊತಿದ್ದೀನಿ. ರಜಾ ಇರೋದ್ರಿಂದ ನನಗೇನು ಸಮಸ್ಯೆ ಅನಿಸಲ್ಲ. ಸ್ಕೂಲಿಗೆ ಹೋಗೋ ಟೈಮಲ್ಲ ಸ್ವಲ್ಪ ಹೆಲ್ಪ್ ಬೇಕಾಗುತ್ತೆ, ಇವಾಗೇನು ತೊಂದರೆ ಇಲ್ಲ, ಮಾಡ್ಕೋತೀನಿ. ಸೊ ಎಲ್ಲ ಕಂಪ್ಲೀಟ್ ಮನೆಯನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿದ್ದಾಯಿತು. ಈಗ ರೈಸು ಕೂಡ ಪುಳಿಯೋಗರೆ ಕಲಸಿಟ್ಟೆ. ಹಸ್ಬೆಂಡು ಸ್ನಾನ ಎಲ್ಲ ಮಾಡಿ ಅವರು ಪೂಜೆ ಮುಗಿಸಿದ್ರಲ್ಲ, ತಿಂಡಿ ಕೊಡೋಣ ಅಂತ ಹೇಳಿಬಿಟ್ಟು ಈ ತಿಂಡಿ ಎಲ್ಲ ಹಾಕ್ಕೊಟ್ಟಿದ್ದಾಯಿತು. ಸೊ ಈ ಥರ ನಮ್ಮ ಬಾಗಿಲೆಲ್ಲನೂ ಒರೆಸಿ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ತುಳಸಿ ಪಾಟ್ ಇವಾಗ ಚೇಂಜ್ ಆಗಿದೆ. ಯಾಕಂದರೆ ಮುಂಚೆ ಇದ್ದಿದ್ದು ತುಳಸಿ ಪಾಟ್ ತುಂಬ ಚಿಕ್ಕದಾಗಿತ್ತು ಅನಿಸುತ್ತೆ, ಅದರಲ್ಲಿ ಮಣ್ಣು ಕಡಿಮೆ ಇತ್ತು ಅಂತ ಕಾಣುತ್ತೆ. ತುಳಸಿ ಗಿಡ ನೀಟಾಗಿ ಬರ್ತಾನೆ ಇರಲಿಲ್ಲ.
ಒಂದು ಚಿಕ್ಕ ಗಿಡನ ಹಾಕಿ 3-4 ಮಂತ್ಸ್ ಆಗಿದ್ರು ಕೂಡ ಅದು ದೊಡ್ಡದಾಗಿ ಬೆಳೀಲೇ ಇಲ್ಲ. ಹಾಗಾಗಿ ಸ್ವಲ್ಪ ಈ ದೊಡ್ಡ ಪಾಟಿಗೆ ಚೇಂಜ್ ಮಾಡಿದ್ದೀನಿ. ಹಾಗೆ ಒಳಗೆ ನೋಡ್ತಿದ್ದೀರಲ್ಲ, ಸ್ವಲ್ಪ ತುಳಸಿ ಗಿಡದ ಬೀಜಗಳನ್ನೆಲ್ಲ ನಾನು ಅಲ್ಲಿ ಹಾಕಿದ್ದೆ. ಅದೆಲ್ಲ ತುಂಬ ಚೆನ್ನಾಗಿ ಚಿಕ್ಕ ಚಿಕ್ಕ ಗಿಡಗಳು ಕೂಡ ಬಂದಿದೆ. ಇಲ್ಲಿ ಇರೋದು ಬಂದು ನಿಂಬೆಹಣ್ಣಿನ ಗಿಡ. ಸೊ ಇದಿಷ್ಟು ಎಲ್ಲ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಆಯಿತು. ಹಾಗೆ ಹಸ್ಬೆಂಡ್ ಕೂಡ ಪೂಜೆನೆಲ್ಲ ಮಾಡಿ ಮುಗಿಸಿದ್ರು. ಈ 2 ದಾಸವಾಳಗಳು ಕೂಡ ನಮ್ಮ ಗಿಡದಲ್ಲೇ ಬೆಳೆದಿರುವಂಥದ್ದು. ನಾನು ಟೆರೆಸ್ ಗಾರ್ಡನ್ ಏನಿದೆಯಲ್ಲ ಅಲ್ಲಿ ಬಂದಿರುವಂಥ ದಾಸವಾಳದ ಹೂವು. 2 ಥರ ವೆರೈಟಿ ದಾಸವಾಳ ಇದು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಈಗ ನಾನು ಸಂಜೆ ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೀಶೋನಲ್ಲಿ 1-2 ನಾನು ಕಿಚನ್ ರೋಲ್ಗಳನ್ನ ಆರ್ಡರ್ ಮಾಡಿದ್ದೆ. ಅದು ಬಂದಿತ್ತು. ಅದನ್ನು ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸೋಣ. ನಿಮಗೂ ಏನಾದರೂ ಇಷ್ಟ ಆದರೆ ಅಥವಾ ನಿಮಗೂ ಏನಾದರೂ ಯೂಸ್ ಇದ್ದರೆ ನೀವು ಕೂಡ ತೊಗೊಳ್ಬಹುದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಂದೆನೇ ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಇದು ಫಸ್ಟ್ ಬಂದು ಮೈಕ್ರೋ ಫೈಬರ್ ಕ್ಲಾತು. ಇದು ಸ್ವಲ್ಪ ಚೆನ್ನಾಗಿದೆ, ತಿಕ್ಕಾಗಿದೆ. ಇದು 1 ರೋಲು. ಇದರ ಅಮೌಂಟ್ ಎಲ್ಲ ನನಗೆ ಮರ್ತೋಗಿದೆ. ಬೇಕಿದ್ರೆ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ಲಿಂಕ್ ಅಂತ ಹೇಳಿ, ಲಿಂಕನ್ನು ಕೊಡ್ತೀನಿ. ಹಾಗೆ ಇದನ್ನು ನಾವು ಕಟ್ಟೆಲ್ಲ ಮಾಡಲಿಕ್ಕೆ ಏನು ಸಿಸರ್ ಬೇಕಾಗಿಲ್ಲ. ಅಲ್ಲೇ ಸ್ವಲ್ಪ ಥರ ಕಟ್ಟಾಗಿರುತ್ತೆ. ಅದನ್ನು ನಾವು ಜೋರಾಗಿ ಟೇರ್ ಮಾಡಿದ್ರೆ ಸಾಕು. ಅದು ಈ ಥರ ನ್ಯಾಪ್ಕಿನ್ ಸೈಜಲ್ಲಿ ನಮಗೆ ಬರುತ್ತೆ. ಇದನ್ನು ನಾವು ಯೂಸ್ ಮಾಡಿ ಮತ್ತೆ ಅದನ್ನು ನಾವು ರೀಯೂಸ್ ಮಾಡಬಹುದು. ವಾಶ್ ಮಾಡಿ ಅದನ್ನು ಮತ್ತೆ ನಾವು ರೀಯೂಸ್ ಮಾಡ್ಕೊಳ್ಬಹುದು. ಇಷ್ಟು ರೋಲ್ ಇದೆ ನೋಡಿ ಅದರಲ್ಲಿ. ಇದು ಫಸ್ಟು ಕಿಚನ್ ರೋಲ್ ಆಯಿತು. ಇನ್ನು ಸೆಕೆಂಡ್ ಬಂದು ಇದು ಒಂದು ಪಾರ್ಸಲ್ ಕೂಡ ಇವತ್ತು ಒಟ್ಟಿಗೆ 2 ಬಂತು. ಅದು ಆ್ಯಕ್ಚುಲಿ ಫಸ್ಟ್ ತೋರಿಸಿದ್ದು ತುಂಬ ಬೇಗನೆ ಬರಬೇಕಾಗಿತ್ತು. ಅದೇನೋ ಡಿಲೇ ಆಗಿ ಇವತ್ತು ಬಂತು. ಗೊತ್ತಿಲ್ಲ ಏನು ಸಮಸ್ಯೆ ಅಂತ ಹೇಳಿಬಿಟ್ಟು. ಸೊ ಇದು ಬಂದು ಅದಕ್ಕಿಂತ ಸ್ವಲ್ಪ ತಿನ್ನಾಗಿರುತ್ತೆ. ಇದು ಕಾಂಬೋ ಅಂದರೆ 2 ರೋಲ್ ಇರುವಂಥದ್ದನ್ನ ನಾನು ಆರ್ಡ್ರ್ ಮಾಡಿದ್ದೆ. ಇದನ್ನು ಫಸ್ಟ್ ಒಂದು ಯೂಸ್ ಮಾಡ್ತಿದ್ದೆ ನೋಡಿ, ಆ ಥರದ್ದೇ ಸೇಮ್ ಕ್ವಾಲಿಟಿ ಇದು. ಬಟ್ ಇದು ಚೆನ್ನಾಗಿದೆ. ಈಗ ನಾವು ಬಾಕ್ಸಲ್ಲೆಲ್ಲ ನಾವೇನಾದರೂ ತರಕಾರಿ ಸೊಪ್ಪು ಎಲ್ಲ ಹಾಕಿಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಟಿಶ್ಯೂ ಬದಲಿಗೆ ಇದನ್ನು ಹಾಕ್ಕೊಂಡ್ರೆ ಅದು ಸ್ವಲ್ಪ ವಾಟರೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ 2 ಇದು ಇರುವಂಥದ್ದನ್ನು ತರಿಸಿದ್ದೆ. ಇದು ಕೂಡ ಹಾಗೆಯೇ ಸೇಮ್ ಅದೇ ಥರನೇ. ಇದನ್ನು ಕಟ್ ಮಾಡ್ಕೊಳ್ಳೋಕೆ ಸಿಸರೆಲ್ಲ ಬೇಕಾಗಿಲ್ಲ. ಅಲ್ಲೇ ಆ ಥರ ಕಟ್ ಇರುತ್ತೆ. ಅದನ್ನು ಜೋರಾಗಿ ಈ ಥರ ಟೇರ್ ಮಾಡಿದ್ರೆ ಸಾಕು, ಇದು ಈ ಥರ ಓಪನ್ ಆಗುತ್ತೆ. ಸೊ ಇದು ಕೂಡ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು, ಕಿಚನ್ನಿಗೆ ಹೆಲ್ಪ್ಫುಲ್ ಆಗಿದೆ. ಯಾರಿಗಾದರೂ ಬೇಕಿದ್ದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ನಾನು ನಿಮಗೆ ಲಿಂಕನ್ನು ಖಂಡಿತವಾಗೂ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ, ಇದೆರಡು ಕೂಡ ಕಿಚನ್ದು ಏನು ನ್ಯಾಪ್ಕಿನ್ಸ್ಗಳು. ಚೆನ್ನಾಗಿದೆ. ಕಟ್ ಮಾಡೋಕ್ಕೆಲ್ಲ ಸಿಸರೆಲ್ಲ ಏನು ಬೇಕಾಗಿಲ್ಲ, ಅಲ್ಲೇ ಕಟ್ ಆಗಿರುತ್ತೆ. ಇದನ್ನು ಜಸ್ಟ್ ಹಿಂಗೆ ಟೇರ್ ಮಾಡಿ ನಾವು ಯೂಸ್ ಮಾಡ್ಕೊಳ್ಬಹುದು. ಇದು 2ಕ್ಕಿಂತ ನನಗೆ ಇದು ತುಂಬಾ ಇಷ್ಟ ಆಯಿತು. ಇದು ಕ್ಲಾತ್ ಬಂದು ಪೋಲಿಫೈಬರ್ ಮೈಕ್ರೋಫೈಬರ್ ಅಂತಾರಲ್ಲ ಆ ಕ್ಲಾತು. ಚೆನ್ನಾಗಿದೆ. ಚೆನ್ನಾಗಿ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನಿಸುತ್ತೆ. ಸಾಫ್ಟಾಗಿದೆ, ರಿಯೂಸಬಲ್ಲು. ವಾಶ್ ಮಾಡಿ ಮತ್ತೆ ಕೂಡ ಬಳಸ್ಕೊಬಹುದು. ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಇದು ತುಂಬ ಇಷ್ಟ ಆಯಿತು ನನಗೆ ಇದು 2ಕ್ಕಿಂತ. ಅಂದರೆ ಕ್ವಾಲಿಟಿ ವೈಸ್ ಇದು 2ಕ್ಕಿಂತ ಇದು ತುಂಬ ತಿಕ್ಕಾಗಿಯೂ ಇದೆ, ಸಾಫ್ಟಾಗಿಯೂ ಇದೆ. ಚೆನ್ನಾಗಿ ವಾಟರ್ನ ಅಬ್ಸರ್ವ್ ಕೂಡ ಮಾಡ್ಕೊಳ್ಳುತ್ತೆ. ಸೊ ಇವಾಗ ನಾನು ಮತ್ತೆ ಇಲ್ಲಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತೇಳಿ ಕ್ಯಾರೆಟ್ ಎಲ್ಲನೂ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರು, ರಜಾ ಇತ್ತಲ್ಲ ಅಂಥೇಳಿ ಎಲ್ಲ ಬಂದಿದ್ರಲ್ಲ. ಸೊ ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೆ ಇಷ್ಟ ಆಗುತ್ತೆ, ತಿಂತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಯಾರೆಟ್ ಕೂಡ ಜಾಸ್ತಿನೇ ಇತ್ತು. ಹಾಗಾಗಿ ಅದನ್ನೆಲ್ಲ ಹಾಕಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಫಸ್ಟು ಕ್ಯಾರೆಟ್ ಎಲ್ಲ ಪೀಲ್ ಮಾಡ್ಕೊತಾ ಇದ್ದೆ. ಸೊ ಮಕ್ಕಳು ಕೂಡ ಬಂದು ನನಗೆ ಅದನ್ನೆಲ್ಲನೂ ತುರಿಯೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಪಾಪ ಅವರೆಲ್ಲ ಸೇರಿಕೊಂಡು, ನಾನು ಅವರೆಲ್ಲ ಸೇರಿಕೊಂಡು ತುರಿದ್ವಿ. ಸೊ ತುಂಬ ದಿನಗಳಾಗಿತ್ತು ಕ್ಯಾರೆಟ್ ಹಲ್ವಾ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಹೆಲ್ದಿ ಸ್ವೀಟ್ ಅಂತಲೇ ಹೇಳ್ಬಹುದು. ಅದರದ್ದು ರೆಸಿಪಿ ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ. ಅಂದರೆ ಸಿಂಪಲಾಗಿ ನಾನು ಹೇಗೆ ಮಾಡ್ತೀನೋ ಅದನ್ನು ಶೇರ್ ಮಾಡ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ನಾನು ಎಕ್ಸ್ಪರ್ಟ್ ಏನಲ್ಲ ಇದರಲ್ಲಿ. ಸಿಂಪಲಾಗಿ ನಮಗೆ ಹೇಗಾಗುತ್ತೋ ಮನೇಲಿರೋ ಐಟಮ್ಗಳನ್ನ ಉಪಯೋಗಿಸ್ಕೊಂಡು ನಾವು ಹೇಗೆ ಮಾಡೋಕ್ಕೆ ಸಾಧ್ಯನೋ ನಾನು ಆ ರೀತಿ ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಫಸ್ಟ್ ಇವಾಗ ಇದನ್ನೆಲ್ಲನೂ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಇಲ್ಲಿ. ನಂತರ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಆ ತುಪ್ಪಕ್ಕೆ ಇವಾಗ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಸೊ ನಾನಿಲ್ಲಿ ದ್ರಾಕ್ಷಿ ಬಳಸಿಲ್ಲ, ಅದು ಬಿಟ್ಟು ಗೋಡಂಬಿ, ಬಾದಾಮಿ, ಪಿಸ್ತಾ 3 ಥರ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಎಲ್ಲ ಹಾಕಿದ್ರೆ ನನ್ನ ಮಗ ತಿನ್ನೋದಿಲ್ಲ, ಅದನ್ನೆಲ್ಲ ತೆಗೆದು ಇಟ್ಬಿಡ್ತಾನೆ. ಹಾಗಾಗಿ ನಾನಿಲ್ಲಿ ದ್ರಾಕ್ಷಿನ ಹಾಕಕ್ಕೆ ಹೋಗಲಿಲ್ಲ.
ಅವ್ನು ಜಸ್ಟ್ ಅದನ್ನು ಹಾಗೆ ಕೊಟ್ಟರೆ ತಿನ್ನೋಕೆ ಇಷ್ಟಪಡ್ತಾನೆ. ಬಟ್ ಸ್ವೀಟ್ಸೆಲ್ಲ ಈ ಥರ ಹಾಕಿದಾಗ ಅದು ಸಾಫ್ಟ್ ಆಗಿಬಿಡುತ್ತಲ್ಲ ಬೆಂದು, ಅದನ್ನು ತಿನ್ನೋಕೆ ಇಷ್ಟಪಡಲ್ಲ ಅವನು. ಹಾಗಾಗಿ ಅದನ್ನು ಹಾಕಿಲ್ಲ ನಾನಿಲ್ಲಿ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ತುರಿನೆಲ್ಲ ಹಾಕಿ ಅದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಆ ಘಮ ಬರುತ್ತೆ, ಆ ಘಮ ಬರೋವರೆಗೂ ಇದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಅದು ನಿಮಗೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಇದು ಆಲ್ರೆಡಿ ಆ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಹಾಕಿದ್ದೀನಿ ಅಂತ ಅನಿಸುತ್ತೆ, ಮೇ ಬಿ ಒಂದು ಸಲ ಚೆಕ್ ಮಾಡಿ ಹೋಗಿ. ಸೊ ಇವಾಗ ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಅದನ್ನು ನಾನು ಫ್ರೈ ಮಾಡ್ತೀನಿ. ಸ್ವಲ್ಪ ಕಲರ್ ಡಿಮ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಇದನ್ನು ನಾವು ತುಪ್ಪದಲ್ಲಿ ಹುರಿಯೋವಾಗ. ಆನಂತರ ಮತ್ತೆ ಏನಾಗುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ಆ ಕ್ಯಾರೆಟ್ ಹಲ್ವಾ ಅದು ನ್ಯಾಚುರಲ್ ಕಲರೇ ಚೆಂದ ಅಲ್ವಾ, ಬೇರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ಬಳಸೋದೇ ಬೇಕಾಗಿಲ್ಲ ಇದಕ್ಕೆ. ಆ ಕ್ಯಾರೆಟ್ದು ಕಲರೇ ತುಂಬ ಚೆನ್ನಾಗಿ ಬರುತ್ತೆ, ಒಂದು ಆರೆಂಜಿಶ್ ಕಲರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾರೆ, ಸಮ್ಮರ್ ಟೈಮಲ್ಲಿ ಏನಾದರೂ ಸ್ವೀಟ್ಸ್ ತಿನ್ನಬೇಕು ಅಂತ ಅನಿಸ್ದಾಗ ಇದನ್ನು ಮಾಡಿಕೊಡಿ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಕ್ಯಾರೆಟ್ ಆ್ಯಕ್ಚುಲಿ ತುಂಬ ಒಳ್ಳೆಯದು, ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ. ಹಾಗಾಗಿ ನಾನು ಹೆಂಗಿದ್ರೂ ಜಾಸ್ತಿ ಇತ್ತಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಚೆನ್ನಾಗಿ, ಆಗಲೇ ಹೇಳ್ದಂಗೆ ಘಮ ಎಲ್ಲ ಹೋಗೋ ಥರ ಬರೋ ಥರ. ಅದಾದ ನಂತರ ತುಪ್ಪದಲ್ಲಿ ಚೆನ್ನಾಗಿ ಹುರಿದಿದ್ದ ನಂತರ ಇದಕ್ಕೆ ನೆಕ್ಸ್ಟ್ ನಾವು ಹಾಲು ಹಾಕ್ಕೋಬೇಕು. ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಹಾಲಿನಲ್ಲೇ ಬೇಯಿಸ್ಕೋಬೇಕು. ಇದಕ್ಕೆ ನಾವು ನೀರನ್ನು ಹಾಕಬಾರ್ದು, ಹಾಗೆ ಇದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಹಾಲನ್ನೇ ಹಾಕಬೇಕು. ನಾನು ಇಲ್ಲಿ ಯಾವುದಕ್ಕೂ ಏನು ಮೆಜರ್ಮೆಂಟ್ನ ಹೇಳ್ತಾ ಇಲ್ಲ, ಯಾಕಂದರೆ ನಾನು ಜಸ್ಟ್ ಕಣ್ಣಳ್ತಿನಲ್ಲೇ ಮಾಡ್ತಾ ಇರೋದು. ಇಷ್ಟೇ ಕ್ಯಾರೆಟ್ ಹಾಕಬೇಕು, ಇಷ್ಟೇ ಹಾಲು ಹಾಕಬೇಕು, ಇಷ್ಟೇ ಶುಗರ್ ಹಾಕಬೇಕು ಅನ್ನೋದನ್ನ ಏನಿಲ್ಲ. ನಾನು ಈ ಥರ ಮುಳುಗುವಷ್ಟು, ಅಂದರೆ ಕ್ಯಾರೆಟ್ ಏನು ತುರಿ ಇದೆಯಲ್ಲ ಅದು ಮುಳುಗುವಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಇದು ಕೆನೆ ಮಿಕ್ಸಲ್ಲೇ ಇತ್ತು ಹಾಲು, ಅದನ್ನು ಹಾಗೇ ಹಾಕಿದ್ದೀನಿ ನಾನಿಲ್ಲಿ. ಅದನ್ನೇನು ಕೆನೆ ಸಪ್ರೇಟ್ ಮಾಡೋಕ್ಕೆ ಹೋಗಿಲ್ಲ. ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ಫ್ಯಾಟ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಮುಳುಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ನೋಡಿ, ಇದು ಹಾಲಿನಲ್ಲೇ ಚೆನ್ನಾಗಿ ಕ್ಯಾರೆಟು ಬೆಂದು ಸಾಫ್ಟ್ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಹಾಲೆಲ್ಲ ಹಿಂಗೋಗಿ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಆವಾಗ ನಾವು ಇದಕ್ಕೆ ನಮ್ಗೆ ಎಷ್ಟು ರುಚಿಗೆ ಬೇಕು ನೋಡಿ ಅಷ್ಟು ಸಕ್ಕರೆಯನ್ನು ಹಾಕೋಬೋದು. ನಾನಿಲ್ಲಿ ನಮ್ಮದು ಶುಗರ್ ಬಾಕ್ಸ್ ಏನಿದೆ ಅದರದ್ದು ಕ್ಯಾಪಲ್ಲೇ ಒಂದು 2 ಕ್ಯಾಪಷ್ಟು ಹಾಕ್ತಿದ್ದೀನಿ. 2 ಕ್ಯಾಪ್ ಅಥವಾ 1.5 ಕ್ಯಾಪಷ್ಟು ಹಾಕ್ತಾಯಿದ್ದೀನಿ. ಅದು ನಿಮ್ಮ ಒಂದು ಸ್ವೀಟ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು, ತುಂಬ ಹೆಚ್ಚು ಸ್ವೀಟು ಅಲ್ಲ ಕಡಿಮೆನೂ ಅಲ್ಲ ಅನ್ನೋ ಹಾಗೆ. ತಿನ್ನೋದಕ್ಕೆ ಎಷ್ಟು ಸ್ವೀಟ್ಸ್ ಬೇಕು ನೋಡಿ ಅಷ್ಟು ಕರೆಕ್ಟಾಗಿತ್ತು. ಈಗ ಸಕ್ಕರೆ ಹಾಕಿದ ನಂತರ ಏನಾಗುತ್ತೆ, ಸ್ವಲ್ಪ ಅದು ಮೆಲ್ಟ್ ಆದಮೇಲೆ ಇನ್ನೂ ಸ್ವಲ್ಪ ನೀರು ಥರನೇ ಆಗಿಬಿಡುತ್ತೆ. ಅದಾದ ನಂತರ ಮತ್ತೆ ಅದನ್ನು ನೀವು ಓಪನ್ನಾಗಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಆ ಕಂಪ್ಲೀಟ್ ನೀರಿನ ಅಂಶ ಏನಿದೆ ಅದೆಲ್ಲ ಕೂಡ ಆವಿಯಾಗಿ ಹೋಗಿ ಕಂಪ್ಲೀಟ್ ಕ್ಯಾರೆಟ್ ಗಟ್ಟಿಯಾಗುತ್ತೆ. ಆ ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಸಕ್ಕರೆ ಹಾಕಿದ್ಮೇಲಂತೂ ಅದೊಂಥರ ನೀರಿನ ಅಂಶ ಎಲ್ಲ ಹೋಗಿ ಪಾಕ ಥರ ಬರುತ್ತೆ ನೋಡಿ, ಅದು ಅಂಟಂಟು ಬರುತ್ತೆ. ಸೊ ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಆ ಕ್ಯಾರೆಟ್ ಹಲ್ವಾ ಕನ್ಸಿಸ್ಟೆನ್ಸಿ ಬಂತು ಅಂತೇಳಿ ಅರ್ಥ. ಸೊ ಎಷ್ಟು ಚೆನ್ನಾಗಿ ನಾವು ಬೇಯಿಸ್ತೀವೋ, ಎಷ್ಟು ಚೆನ್ನಾಗಿ ಅದನ್ನು ತುಪ್ಪದಲ್ಲಿ ಹುರ್ಕೋತೀವೋ ಅದ್ರ ಮೇಲೆ ಅದ್ರ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ನಾನು ಇವಾಗ ಗ್ಯಾಸ್ ಫ್ಲೇಮನ್ನು ಕಡಿಮೆ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಹಾಗೆ ಇಡ್ತಾ ಇದ್ದೀನಿ. ಸೊ ಇವಾಗ ನೋಡಿ ಬೆಂದಾಗಿದ್ದ ನಂತರ ಇದು ಈಗ ಸ್ವಲ್ಪ ಎಲ್ಲ ಆ ನೀರಿನ ಅಂಶ ಎಲ್ಲ ಕೂಡ ಹಿಂಗೋಗಿದೆ. ಇನ್ನೊಂದು ಸ್ವಲ್ಪ ಇದೆ, ಅದು ಬೆಂದರೆ ಇನ್ನು ಕಂಪ್ಲೀಟಾಗಿ ಅದೆಲ್ಲ ಹಿಂಗೋದ್ರೆ ಕಂಪ್ಲೀಟಾಗಿ ಈ ಒಂದು ಹಲ್ವಾ ರೆಡಿ ಆಗುತ್ತೆ ಅಂತ. ಈಗ ಮೇಲಿಂದ 1-2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಮೊದಲು ಕೂಡ ನಾವು ತುಪ್ಪ 1-2 ಸ್ಪೂನ್ ಹಾಕ್ಕೊಂಡಿದ್ದೀವಿ, ಈಗ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವೀಟ್ಸ್ ಅಂದಮೇಲೆ ಸ್ವಲ್ಪ ತುಪ್ಪ ಇರಲೇಬೇಕಲ್ವ, ಹಾಗಾಗಿ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕಿದ್ದೀನಿ, ಅದು ಕೂಡ ಮಿಸ್ ಆಗಿದೆ ಕ್ಲಿಪ್ಪಿಂಗ್ ಅದು. ಸೊ ಇದನ್ನೆಲ್ಲ ಹಾಕಿ ಫೈನಲಾಗಿ ಒಂದು 2 ನಿಮಿಷ ಅಥವಾ ಒಂದು 5 ನಿಮಿಷ ಇದನ್ನು ನಾವು ಬೇಯಿಸ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿರುವಂಥ ಎಲ್ಲ ವಾಟರ್ ಅಂಶನೂ ಕೂಡ ಆವಿ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ಅದು ಗಟ್ಟಿ ಆದರೆ ಅಂತಂದರೆ ಹಲ್ವಾ ರೆಡಿ ಆಯಿತು ಅಂತ ಅರ್ಥ. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಐಸ್ ಕ್ರೀಮ್ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಇದು ಸ್ವಲ್ಪ ಹಲ್ವಾನ ಫ್ರಿಜ್ಜಲ್ಲಿಟ್ಟು ತಣ್ಣಗಾಗಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಹಲ್ವಾ ರೆಡಿ ಆಯಿತು. ಮನೇಲಿ ಎಲ್ಲ ಮಕ್ಳಿಗೆ ಕೊಡೋಣ ಅಂತ ಹೇಳಿದಾನೆ, ಸರ್ವಿಂಗ್ ಬೌಲ್ಗಳಿಗೆ ಹಾಕಿ ರೆಡಿ ಮಾಡಿದ್ದೀನಿ. ಸೊ ಕೊಡ್ತೀನಿ ನೋಡಿ ಅವರೆಲ್ಲ ಹೇಗೆ ಆ ಒಂದು ರಿಯಾಕ್ಷನ್ಸ್ ಇರುತ್ತೆ, ಹೇಗೆ ಕಮೆಂಟ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಕೂತ್ಕೊಂಡು ತಗೊಳಪ್ಪ, ಪರವಾಗಿಲ್ಲ. ಹಾಂ, ಇಟ್ಸ್ ಫಾರ್ ಮೀ. ತಿನ್ಬಿಟ್ಟು ಟೇಸ್ಟ್ ನೋಡಿ ಹೇಳ್ಬೇಕೀಗ.
ಶಮಂತ್ ಹೆಂಗೈತಿ ಟೇಸ್ಟು? ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.